ಹೆಸರು ಕನಕಪೂಜ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ರಾಮಕರ್ನಾಟಕ ವಿದ್ಯುತ್ ಕಟ್ಟಿ ಶಾಲೆ. ಇಂದು ನಾನು ಇಲ್ಲಿ ಮಾತನಾಡಲು ಆಯ್ಕೆ ಮಾಡಿಕೊಂಡಿರುವ ವಿಷಯ ಹಸಿರು ವಾತಾವರಣ. ಇದು ಕೇವಲ ಪರಿಸರದ ಬಗ್ಗೆ ಮಾತನಾಡುವ ವಿಷಯವಲ್ಲ. ಇದು ನಮ್ಮ ಬದುಕಿನ ಗುಣಮಟ್ಟ, ನಮ್ಮ ಮುಂದಿನ ಪೀಳಿಗೆಯ ಸುರಕ್ಷತೆ, ನಮ್ಮ ದೇಶದ ಭವಿಷ್ಯ ಇವೆಲ್ಲವನ್ನು ನೇರವಾಗಿ ಸಂಬಂಧಿಸುವ ಮಹತ್ವದ ವಿಷಯ. ಪರಿಸರ ಎಂದರೇನು? ಸುಲಭ ಅಲ್ಲ. ಪರಿಸರ ಎಂದರೆ ನಾವು ವಾಸಿಸುವ ಸುತ್ತಮುತ್ತಲಿನ ಎಲ್ಲವೂ: ಗಾಳಿ, ನೀರು, ಮಣ್ಣು, ಮರಗಳು, ಪಕ್ಷಿಗಳು, ಪ್ರಾಣಿಗಳು, ನದಿಗಳು, ಪರ್ವತಗಳು ಮತ್ತು ಮಾನವರು. ಪರಿಸರ ಜೀವದ ಆಧಾರ. ಗಾಳಿ ಇಲ್ಲದೆ ನಿಮಿಷವೂ ಕೂಡ ಬದುಕಲು ಆಗುವುದಿಲ್ಲ. ನೀರಿಲ್ಲದೆ ದಿನವೂ ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗೆ ಆಹಾರ ಇಲ್ಲದೆ ಒಂದು ವಾರವೂ ಕೂಡ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಪರಿಸರ ಹಾಳಾದರೆ ನಮ್ಮ ಬದುಕೇ ಹಾಳಾಗುತ್ತದೆ. ಪರಿಸರ ಹಾನಿ ಮಾನವನ ಕೈಚಳಕ. ಇತ್ತೀಚಿನ ದಶಕಗಳಲ್ಲಿ ನಾವು ನೋಡುತ್ತಿರುವ ಹಾಗೆ ಪರಿಸರ ಹಾನಿಗಳು ಪ್ರಕೃತಿಯಿಂದ ನಡೆದಿಲ್ಲ. ಅದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಕಾಡಿನಲ್ಲಿರುವ ಮರಗಳನ್ನು ಕೊಯ್ಯುವುದು, ವಾಹನಗಳ ವಾಯು ಮಾಲಿನ್ಯ, ನದಿಗಳ ಮಾಲಿನ್ಯ, ನಗರೀಕರಣ ಮತ್ತು ಕಾಂಕ್ರೀಟ್ ಮತ್ತು ಅತಿಯಾದ ರಾಸಾಯನಿಕ ಬಳಕೆ. ಈ ಎಲ್ಲವೂ ಪರಿಸರದ ಸಮತೋಲನವನ್ನು ನಾಶ ಮಾಡಿದೆ. ಪರಿಣಾಮವಾಗಿ ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆ. ಗ್ಲೋಬಲ್ ವಾರ್ಮಿಂಗ್ ಬಹಳ ಗಂಭೀರ ಸಮಸ್ಯೆ. ಈ ನಮ್ಮ ಭೂಮಿಯು ಸಹಜವಾಗಿ ಬಿಸಿಯಾಗುತ್ತಿಲ್ಲ, ಮಾನವ ಮಾಡಿದ ತಪ್ಪಿನಿಂದಲೇ ಬಿಸಿಯಾಗುತ್ತಿದೆ. ಬೇಸಿಗೆಗಾಲದಲ್ಲಿ ತಾಪಮಾನ 40ರಿಂದ 50 ಡಿಗ್ರಿಗೆ ಏರಿಕೆ. ಚಳಿಗಾಲದಲ್ಲಿ ಅತಿಯಾದ ತಂಪು. ಮಳೆಗಾಲದಲ್ಲಿ ಮಳೆ ಬರಬೇಕಾದ ಸಮಯದಲ್ಲಿ ಬರದೆ, ಬೇಡವಾದ ಸಮಯದಲ್ಲಿ ಅತಿಯಾಗಿ ಮಳೆ. ಚಂಡಮಾರುತ, ಬರ, ಪ್ರವಾಹ, ಭೂಕುಸಿತಗಳ ಸಂಖ್ಯೆಯಲ್ಲಿ ಏರಿಕೆ.